ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 5:15 ಆಗಿದೆ. 5:15 ಎದ್ದು ಬಂದೆ ನಾನು. ಕೆಲಸ ಎಲ್ಲ ಮುಗೀತು. ಇವತ್ತು ಚಿನ್ನಿ ಹೊರಡ್ತಾ ಇದ್ದಾಳೆ. ದಿಢೀರಂತ ಅವಳು ಹೊರಟ್ಲು. ಇನ್ನೊಂದು ಸ್ವಲ್ಪ ದಿನ ಇರ್ತಾಯಿದ್ಲು. ಅವಳಿಗೇನೋ ಕೆಲಸ ಇದೆ ಅಂತ ಅವಳು ಕೂಡ ಹೊರಟ್ಲು. ಹಾಗಾಗಿ ನಾವು ಯಾವುದೇ ರೀತಿಯಾಗಿರೋ ಅವಳು ಹೋಗ್ತಾಳೆ ಅನ್ನೋ ಪ್ಲ್ಯಾನೇ ಇರಲಿಲ್ಲ. ನೆನ್ನೆ ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ ನಾನು ಇವತ್ತು ಹೋಗ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಇಡ್ಲಿ ಹಿಟ್ಟು ಸ್ವಲ್ಪ ಇತ್ತು. ಇವತ್ತು ನಾನು ತಿಂಡಿ ಬಂದು ದೋಸೆ ಮಾಡ್ತಾ ಇದ್ದೆ. ಅವಳಿಗೆ ಟ್ರೈನಲ್ಲಿ ಹೋಗಬೇಕಿದ್ರೆ ತಿನ್ನೋದಕ್ಕೇನಾದರೂ ಮಾಡಿಕೊಡ್ಬೇಕಲ್ವ. ರಾತ್ರಿನೇ ಚಿನ್ನಿನೇ ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ಲು. ಇವತ್ತು ಏನಂದರೆ ತುಂಬ ಗಾಳಿ ಮಳೆ ಇತ್ತು ಅವಳು ಹೋಗೋ ಟೈಮಲ್ಲಿ. ಹಾಗಾಗಿ ರಾತ್ರಿಯೇ ಕರೆಂಟು ಹೋಗಿಬಿಟ್ಟಿತ್ತು. ಕೆಟಲಲ್ಲಿ ನೀರು ಬಿಸಿ ಮಾಡೋಕ್ಕೆ ಆಗ್ತಿರ್ಲಿಲ್ಲಲ್ಲ. ಹಾಗಾಗಿ ನಾನು ಇದು ಸಾಸ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ಟೀ ಮಾಡೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ನಾನು ಜೀರಿಗೆ ಮತ್ತು ಅದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನೀರು ಮಾಡಿಟ್ಕೊಂಡೆ. ಹಾಗೆ ಬಿಸಿ ನೀರನ್ನು ಕೂಡ ಕುಡಿದ್ಬಿಟ್ಟು ಈಗ ಕೆಲಸ ಶುರು ಮಾಡ್ತಾಯಿದ್ದೀನಿ. ಚಿನ್ನಿಗೆ ನಾನು ಅಂದರೆ ಸಾಂಬಾರೇನು ಮಾಡಿಕೊಡೋದಿಲ್ವಲ್ಲ, ಹಾಗಾಗಿ ಈರುಳ್ಳಿ ಹಾಕಿ ಇಡ್ಲಿ ಮಾಡಿ ಕೊಡ್ತೀನಿ. ಅವಳು ಈರುಳ್ಳಿ ಇಡ್ಲಿ, ಹಾಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ಹಾಗೆ ನಿನ್ನೆ ರಾತ್ರಿ ಸ್ವಲ್ಪ ಕಡಲೆಬೇಳೆ ವಡೆ ಮಾಡಿದ್ದೆ, ಅದರ ಹಿಟ್ಟು ಕೂಡ ಇತ್ತು. ಅದನ್ನು ಒಂದು ಸ್ವಲ್ಪ ಹಾಗೆ ಅವಳಿಗೆ ಅಂತ ಇಟ್ಟಿದ್ದೆ. ಬೆಳಗ್ಗೆ ಅದನ್ನು ಮಾಡಿ ಕೊಡೋಣ ಅಂತ. ಹಾಗೆ ಪಲಾವ್ ಕೂಡ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಮಾರ್ನಿಂಗ್ ನಂದು ಫುಲ್ ಬ್ಯುಸಿ ಇರುತ್ತೆ. ಇದೆ ಈ ಬ್ಯುಸಿ ಇನ್ನಿರೋದಿಲ್ಲ ನಾನು. ಯಾಕಂದರೆ ಮಕ್ಕಳು ಬಂದಾಗ ಏನಾದರೂ ಒಂದು ಮಾಡ್ತಾ ಇರ್ತೀವಲ್ವ. ಇನ್ನೇನು ಮಕ್ಳಿಗೆ ಏನು ಇಷ್ಟ ಹೇಳಿ, ತಿನ್ನೋದೇ ಇಷ್ಟ ಅಲ್ವ. ತಿನ್ನೋದಕ್ಕೆ ಅದು ಇದು ಏನೇನೋ ಮಾಡಿ ಕೊಡ್ತಾಯಿದ್ದೆ. ಇನ್ಮೇಲೆ ಆ ಥರದ್ದು ಏನೂ ಬರೋದಿಲ್ಲ. ಏನಿದೆಯೋ ಅದನ್ನೇ ಮಾಡ್ಕೊಂಡು ತಿಂತೀವಿ. ಡೈಲಿ ರುಟೀನ್ ಇರುತ್ತೆ ನಮ್ಮದು. ಬ್ಯಾಕ್ ಟು ನಾರ್ಮಲ್ ರುಟೀನ್ ಥರ ಆಗಿಬಿಡುತ್ತೆ ನನ್ನದು. ಆಮೇಲೆ ಹಾಗೆ ಕೆಳಗಡೆನೂ ಸ್ವಲ್ಪ ಈರುಳ್ಳಿ ಹಾಕ್ತೆ, ಮೇಲ್ಗಡೆನೂ ಸ್ವಲ್ಪ ಈರುಳ್ಳಿ ಹಾಕ್ತೆ. ಅವತ್ತು ನಾನು ಇಡ್ಲಿ ಮಾಡಿದಾಗ ಚಿನ್ನಿ ಕೆಳಗಡೆ ಇಡ್ಲಿ ಹಾಕಿ ಮಮ್ಮಿ ಚೆನ್ನಾಗಾಗುತ್ತೆ ಅಂದಿದ್ಲು. ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಲಿ ಅಂತೇಳಿ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆ ಹಾಕ್ತಾಯಿದ್ದೀನಿ. 2 ತಟ್ಟೆಯಲ್ಲಿ ಹೊಯ್ತಾ ಇದ್ದೀನಿ. ಹಿಟ್ಟು ಎಷ್ಟಿತ್ತು ಅಷ್ಟೂ ಹೊಯ್ದುಬಿಟ್ಟೆ. ಯಾಕಂದರೆ ಸ್ವಲ್ಪ ಮಾತ್ರ ಇತ್ತು ಹಿಟ್ಟು. ನಾವು ಮತ್ತು ನಮ್ಮ ಮನೆಯವರು ಬೇಕಿದ್ರೆ 2 ಇಡ್ಲಿ ತಿನ್ಬೋದು. ಮತ್ತು ಅವಳು ಒಂದೊಂದು ಸಲ ಇಲ್ಲೇ ಇಡ್ಲಿನೂ ತಿಂತಾಳೆ. ಇವತ್ತು ತಿಂದಳು. ನಮ್ಮ ಮನೆಯವರು ಬೇಕಿದ್ರೆ ಹೋಟೆಲಲ್ಲಿ ಸಾಂಬಾರು ಕೊಡಿಸ್ತೀನಿ ಅಂದರು. ನಾನೇ ಬೇಡ ಅಂದೆ. ಮತ್ತು ಅವಳು ಕೂಡ ಬೇಡ ಅಂದ್ಲು. ಯಾಕಂದರೆ ಇದು ಈರುಳ್ಳಿ ಇಡ್ಲಿ ಮಾಡಿದಾಗ ನಿಮಗೆ ಸಾಂಬಾರಿನ ಅವಶ್ಯಕತೆ ಇರಲ್ಲ. ಬರೀ ಚಟ್ನಿ ಹಚ್ಕೊಂಡು ತಿನ್ನೋಕ್ಕೆ ಇದು ಚೆನ್ನಾಗಿರುತ್ತೆ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, ಚಿನ್ನಿಗೊಂದು ಹಾಟ್ ಬಾಕ್ಸು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅವಳಿಗೆ ಒಯ್ಯೋದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಳಿಗೆ ನಾವು ಒಂದು ಬ್ಯಾಗ್ನೂ ಕೂಡ ಮಾಡಿಕೊಟ್ಟಿದ್ದೀವಿ. ಅವಳು ಪ್ರತಿ ಸಲ ಬರಬೇಕಿದ್ರು ಒಂದು ವಾಟ್ರ್ ಬಾಟ್ಲು ತರಲ್ಲ, ಒಂದು ಬ್ಯಾಗ್ ತರಲ್ಲ. ಪ್ರತಿ ಸಲ ಹೋಗಬೇಕಿದ್ರು ಯಾವ್ದಾರು ಒಂದು ಬ್ಯಾಗನ್ನ ನಾವೇ ಇಲ್ಲಿಂದ ಮತ್ತೆ ಜೋಡಿಸಿ ಕಳಿಸ್ಬೇಕಾಗತ್ತೆ. ಈ ಸಲನೂ ಹಾಗೆ ಅವ್ರ ಡ್ಯಾಡಿ ಅದೇ ಬೈತಾ ಇದ್ದರು. ಇಡ್ಲಿ ಬೇಯ್ತಾ ಇದೆ. ಹಾಗೆ ಈ ಕಡೆ ಪಲಾವ್ಗೆ ನಾನು ನಿನ್ನೆ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೊಂದು ಒಳ್ಳೇದಾಯಿತು. ನಿನ್ನೆ ಬೆಳಗ್ಗೆ ಆಗಿದ್ದರೆ ರುಬ್ಬೋದಕ್ಕೆ ಆಗ್ತಿರಲಿಲ್ಲ. ಅಂದರೆ UPS ಇತ್ತು, ರುಬ್ಬೋದಾಗಿತ್ತು. ಆದರೆ ಬೆಳಗ್ಗೆ ಒಂಥರ ಗಡಿಬಿಡಿನೂ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಪಲಾವ್ನ ಜಾಸ್ತಿ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ರಾತ್ರಿ ಊಟಕ್ಕೂ ನಂಗೆ ಆಗೋ ಥರ ಮಾಡು ಅಂತ ಹೇಳಿದ್ಲು. ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೋಂಪಿನ ಕಾಳು ಹಾಕಿ ಪಲಾವ್ ಎಲೆ ಹಾಕಿದ್ದೀನಿ. ಆನಂತರ ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಆಲೂಗಡ್ಡೆ, ಬೀನ್ಸ್ ಮತ್ತು ಇದು
ಇದಿತ್ತು, ಏನದು ನಾವು ಇದನ್ನು ದಮ್ ಬಿರಿಯಾನಿ ಮಾಡೋಣ ಅಂಥೇಳಿ ಗೋಬಿ ಎಲ್ಲ ತರಿಸಿ ಇಟ್ಕೊಂಡಿದ್ವಿ. ನನಗೆ ಯಾರೊಬ್ಬರು ಕಮೆಂಟಲ್ಲಿ ಕೂಡ ಹಾಕಿದ್ರು ಅವಳಿಗೆ ಬಿರಿಯಾನಿ ಮಾಡಿಕೊಡಿ ಅಂತ. ಅದೇ ಅವಳು ಇನ್ನೂ ಹೋಗೋದು ಲೇಟ್ ಇತ್ತಲ್ವ, ಅವಳು ಹೋಗೋ ಹಿಂದಿನ ದಿನ ಮಾಡೋಣ, ಅವಳಿಗೆ ಒಯ್ಯೋದಕ್ಕೂ ಆಗುತ್ತೆ ಅಂತ ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಅವಳಿಗೆ ದಿಢೀರಂತ ಹೊರಟ್ಲಲ್ವ, ಹಾಗಾಗಿ ನಾನು ದಮ್ ಬಿರಿಯಾನಿನ ಮಾಡಲೇ ಇಲ್ಲ. ಇನ್ನೊಂದು ಸಲ ಬಂದಾಗ ಮಾಡಿಕೊಡು ಅಂತ ಹೇಳಿದ್ಲು. ಪಾಪ ಅವಳು ತುಂಬ ಸಲ ಕೇಳಿದ್ಲು, ನಾನೇ ಮಾಡಲಿಲ್ಲ. ಪ್ರತಿ ಸಲ ಬಂದಾಗೂ ಕೇಳ್ತಾಳೆ. ನಂಗೆ ಯಾಕೋ ಗೊತ್ತಿಲ್ಲ ಅದನ್ನು ಮಾಡೋಕ್ಕೆ ನಂಗೆ ಅಂದರೆ ಯಾಕೋ ಗೊತ್ತಿಲ್ಲ, ಅಷ್ಟು ಕೆಲಸ ಆಗುತ್ತಲ್ವ, ನಂಗೆ ಒಂಥರ ಭಯ ಆದಂಗೆ ಆಗುತ್ತೆ ಅದನ್ನು ಮಾಡಬೇಕು ಅನಿಸಿದ್ರೆ. ಮುಂಚೆ ನಾನು ಯಾವತ್ತೂ ಕೆಲಸಕ್ಕೆ ಆ ಥರ ಭಯ ಪಟ್ಟವಳೇ ಅಲ್ಲ. ಈಗ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಕೆಲಸ ಅಂದರೆ ಅದು ಸಂಜೆ ಅಂದರೆ ನನಗೇನು ಬೇಡ ಥರ ಆಗಿಬಿಡುತ್ತೆ. ಈ ಸಲನೂ ಹಾಗೆ ಅನ್ನಿಸ್ತು. ಪಾಪ ಮಾಡಿ ಕೊಡಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಎದ್ದು ಬಂದರು. ನಂದು ಪಲಾವಿಂದೆಲ್ಲ ಕೆಲಸ ಆಯಿತು. ಅಕ್ಕಿನೂ ತೊಳೆದು ಹಾಕಿ ಎಲ್ಲ ಮಾಡಿದೆ. ಕೆಟಲ್ ಉಪಯೋಗಿಸೋ ಆಗಿಲ್ಲಲ್ಲ ಇವತ್ತು, ಹಾಗೆ ತಣ್ಣೀರನ್ನೇ ಹಾಕಿದೆ. ಸ್ವಲ್ಪ ಲೇಟ್ ಆಗುತ್ತೆ. ಕೆಟಲಲ್ಲಿ ನೀರು ಕಾಯಿಸಿ ಹಾಕಿದ್ರೆ ಬೇಗ ಜಟ್ಪಟ್ ಅಂತ ಆಗಿಬಿಡುತ್ತೆ. ಪಲಾವ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನಾನು ತುಂಬ ಮಸಾಲ ಹಾಕಿ ಮಾಡಲ್ಲ, ಸ್ವಲ್ಪ ಕಮ್ಮಿ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ರಾತ್ರಿ ಕೂಡ ಅಳಿಸಿರಲಿಲ್ಲ ಮಮ್ಮಿ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ಲು. ಅಂದರೆ ಈಗ ಅವಳು ಹೋಗಬೇಕಿದ್ರು ಅಷ್ಟೇ, ತುಂಬ ಅಂದರೆ ತುಂಬ ಮಳೆ ಬಂತಂತೆ. ಒಂದು ಸಲನೂ ನಾವು ಕಿಟಕಿನ ಇಳಿಸ್ಲೇ ಇಲ್ಲ ಅಂತ ಹೇಳಿದ್ಲು, ಅಷ್ಟು ಮಳೆ ಇತ್ತು ಅಂದ್ಲು. ಇಲ್ಲೂ ಅಷ್ಟೇ ಹುಚ್ಚು ಮಳೆ ಹೊಡಿತಾ ಇತ್ತು. ಚಿನ್ನಿ ಯಾವಾಗಲೂ ನಾವು ಮೈಸೂರಲ್ಲಿ ಮಳೆ ಇದೆಯಾ ಅಂತ ಕೇಳಿದಾಗ ಮಳೆನೇ ಇಲ್ಲ ಅಂತಾಳೆ. ಬ್ಯಾಗು ಹೌದು, ಬಾಳೆಹಣ್ಣು ಇಟ್ಕ ಚಿನ್ನಿ 2. ಟೀ ಮಾಡ್ಕೊಳ್ಳ ನಾನು. ಎಷ್ಟೊತ್ತಿಗೆ ಹೋಗ್ತೀರಾ? ಸ್ಕೂಲ್ ಯಾವಾಗ ಗೊತ್ತಿದೆಯಾ? ಎಷ್ಟು ನಿನ್ನೆ ಬಂದೆ? ಹೌದಾ, ನಾನಿವಾಗ ಹೊರಟೆ ಹೊರಟಿರೋ. ಮತ್ತೆ ಸಿಂಬಾನ ಕೇಳು. ಇವಾಗ ನಾನು ಬಿಸ್ಕಲ್ಪೇಟೆ, ಮಮ್ಮಿ ಇಲ್ಲೇ ಇದ್ದಾಳೆ. ಸಿಂಬಾನ ಕೇಳು. ಸಿಂಬಾನ ಅನ್ನ ಒಂದ್ಸಲ, ಮತ್ತೊಂದ್ಸಲ ಅನ್ನ. ನೀವು ಕರಿ ಕರಿ. ಓ ಗೊತ್ತಾಗ್ತದೆ. ಸರಿ, ಮಮ್ಮಿ ಕೊಟ್ಟೆ ಬಾ. ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ಶ್ರೇಯು ಫೋನ್ ಇತ್ತು.
ಶ್ರೇಯು ಬೆಳಗ್ಗೆ ಬೇಗನೆ ಮಾಡ್ತಾನೆ, 6:30 7 ಗಂಟೆ ಒಳಗೆ. 7 ಗಂಟೆ ತುಂಬ ಲೇಟ್ ಆಯಿತು, 6:30ಗೆಲ್ಲ ಫೋನ್ ಮಾಡಿಬಿಡ್ತಾನೆ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, 6:45 ಆಗಿತ್ತು. ಅಷ್ಟೊತ್ತಿಗೆ ಫೋನ್ ಮಾಡ್ದ. ಫಸ್ಟ್ ಫೋನ್ ಮಾಡೋದೇ ನನಗೆ ಅವನು. ಮತ್ತು ಅವ್ರ ಡ್ಯಾಡಿನೂ ಇಲ್ಲೇ ಇದ್ರಲ್ವ, ಇಲ್ಲಾಂದರೆ ನನ್ನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಡ್ಯಾಡಿ ಹತ್ರ ಮಾತಾಡ್ತಾನೆ. ಡ್ಯಾಡಿ ಹತ್ರ ಅವ್ನು ತುಂಬ ಹೊತ್ತು ಮಾತಾಡಲ್ಲ, ನನ್ನ ಹತ್ರನೇ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ಅಲ್ಲ, ನಾನೇ ಜಾಸ್ತಿ ಮಾತಾಡ್ತೀನಲ್ವ, ಹಾಗಾಗಿ ಚಿನ್ನಿನೂ ಸಿಕ್ಕಿದ್ದು ಒಳ್ಳೇದಾಯಿತು. ಅವಳು ಹೊರಡೋಷ್ಟೊತ್ತಿಗೆ ಕರೆಕ್ಟಾಗಿ ಫೋನ್ ಮಾಡ್ದೆ, ಮತ್ತೆ ಅಕ್ಕಂಗೆ ಕೊಡು ಅಂತ ಹೇಳ್ದೆ. ಮತ್ತು ಅವಳಿಗೆ ಫೋನ್ ಕೊಟ್ಟೆ. ಅದು ಎಷ್ಟು ಮಾತಾಡಿದ್ರೂ ಸಮಾಧಾನ ಇರೋದಿಲ್ಲಲ್ಲ, ಹಾಗಾಗಿ ಚಿನ್ನಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಲೇ ಅಂದ್ಲು. ಆದರೆ ಬೇಗ ಹೋಗಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಇವತ್ತು ಟ್ರೈನು ಯಾವತ್ತೂ ಇಷ್ಟು ಬೇಗ ಬಂದಿರಲಿಲ್ಲ. ನಾವು ಅವಳನ್ನ ಬಿಡೋಕ್ಕೆ ಹೋದಾಗಿಂದನೂ ಇವತ್ತು ಟ್ರೈನು ಬೇಗನೆ ಬಂತಂತೆ. ಮತ್ತು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ಲು, ಯಾಕಂದರೆ ತುಂಬ ಮಳೆ ಇತ್ತಲ್ವ, ಹಾಗಾಗಿ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ಲು. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ. ಬಾಯ್ಮಾ ಎಲ್ಲ ಪಾಪ ಬ್ರೇಕ್ ಹಾಕೋದು ಸ್ವಲ್ಪ ಕನ್ಫ್ಯೂಸ್ ಆಗಿ ಚಿನ್ನಿನ ಟ್ರೈನ್ ಹಚ್ಚಿ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು, ಟೀ ಕುಡಿ ಅಂತ ಹೇಳಿದ್ರು. ನಾನು ಅವಳು ಹೋದ್ಮೇಲೆ ಸ್ವಲ್ಪ ಸುಮ್ಮನೆ ಕೂತ್ಕೊಂಡೆ, ಬೇಜಾರಾಗ್ತಾಯಿತ್ತು. ಆಮೇಲೆ ನಮ್ಮ ಮನೆಯವ್ರು ಬಂದು ಕೂಡ ಹಾಗೆ ಅಂದರು, ಏನಂದ್ರು ಮಕ್ಳು ಇಲ್ದಿದ್ರೆ ಮನೇಲಿ ಇರೋಕ್ಕಾಗಲ್ಲ ಬಿಡೆ ಅಂತ ತುಂಬ ಬೇಜಾರು ಮಾಡ್ತಾಯಿದ್ರು. ಇವತ್ತು ಅವ್ರು ಯಾವತ್ತೂ ಹಂಗೆ ಮಾಡ್ತಿರಲ್ಲ, ನಮ್ಮನೆಯವ್ರು ತುಂಬ ಸ್ಟ್ರಾಂಗ್ ಒಂಥರ. ಇವತ್ತು ತುಂಬ ಅವರಿಗೆ ಯಾಕೋ ಹಂಗೆ ಫೀಲ್ ಆಯಿತೋ ಏನೋ ಗೊತ್ತಿಲ್ಲ. ಅಥವಾ ನಾವು ತಾಯಂದ್ರೆ ಏನು ಗೊತ್ತಾ, ಹೇಳ್ಕೊಂಬಿಡ್ತೀವಿ. ಗಂಡಸರು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಜಾಸ್ತಿ. ತಿಂಡಿ ತಿನ್ನಬೇಕಿದ್ರೆ ಅವ್ರು ಅದನ್ನೇ ಹೇಳಿದ್ರು. ಹಾಗೆ ನಾನು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಬದನೆಕಾಯಿನೂ ಕೂಡ ಸುಡೋದಕ್ಕೆ ಹಾಕ್ತಾಯಿದ್ದೀನಿ. ಪಲ್ಯ ಏನೂ ಮಾಡಲ್ಲ, ದೋಸೆ ಬದನೆಕಾಯಿ ಚಟ್ನಿ ಮಾಡ್ತೀನಿ. ಅದೇ ನಾವಿದ್ದರೆ ಹಾಗೇ ಏನಿರುತ್ತೋ ಅದನ್ನು ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಮಕ್ಕಳು ಮನೇಲಿಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇರೋದಕ್ಕೆ. ಹಾಗೆ ಮಳೆ ನೋಡಿ ಹೆಂಗೆ ಬರ್ತಾಯಿತ್ತು ಅಂದರೆ, ನಾನು ಕಿಟಕಿ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಳೆ ನೋಡ್ತಾ ಟೀ ಕುಡಿದೆ. ಹಾಗೆ ಚಿನ್ನಿ ಮತ್ತೆ ಫೋನ್ ಮಾಡಿದ್ಲು, ಶಿವಮೊಗ್ಗದ ಹತ್ರ ಇದ್ದೀನಿ ಅಂತ ಹೇಳಿದ್ರು. ನಮಗೆ ಈ ಟ್ರೈನ್ ಒಂದು ತುಂಬ ಒಳ್ಳೆಯದ ಅಂದರೆ, ನಮಗೆ ತುಂಬ ಮನೆ ಹತ್ರನೇ ಆದಂಗೆ ಆಗಿಬಿಡುತ್ತೆ. ಇವ್ರು ಊರಿಗೆ ಹೋಗೋರು ಬಿಟ್ಟು ಬರ್ಬೋದು, ಕರೆಯೋದಕ್ಕೂ ಹೋಗ್ಬೋದು. ಹಾಗೆ ಬದನೆಕಾಯಿ ಸುಡೋದಕ್ಕೆ ಹಾಕಿದ್ದೆಲ್ಲ ಅದು ಯಾಕೋ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತಲ್ವ, ಅದನ್ನು ಒಂದು ಹೊತ್ಲಾಗೆ ಬೇಯಕ್ಕೆ ಹಾಕೋಣ ಅಂತ. ಯಾಕಂದರೆ ಆ ಬದನೆಕಾಯಲ್ಲಿ ತುಂಬ ಹುಳ ಇದೆ, ಅದರಲ್ಲಿ 4 ಬೇಯಿಸಿದ್ರೆ ಅದರಲ್ಲಿ 2 ಎಸಿಬೇಕಾಗುತ್ತೆ. ಹಾಗಾಗಿ ಮತ್ತೆ ನೋಡ್ತಾ ಇದ್ದೆ ಇದೆಯಾ ಅಂತೇಳಿ, ಇರಲಿಲ್ಲ. ಸೌತೆ ಬಳ್ಳಿ ಎಲ್ಲ ಮಳೆ ಜಾಸ್ತಿ ಆಗಿದ್ದಕ್ಕೆ ಈ ಥರ ಹಣ್ಣಾದಂಗೆ ಆಗಿಬಿಟ್ಟಿದೆ. ಇದು ಸೌತೆ ಬಳ್ಳಿ ಈ ವರ್ಷ ಯಾಕೋ ಗೊತ್ತಿಲ್ಲ, ಚೆನ್ನಾಗೇ ಆಗಿಲ್ಲ. ನಾನು ಈ ಸಲ ಅಷ್ಟು ಗಿಡಗಳ ಬಗ್ಗೆ ನಿಗಾ ಮಾಡಲೇ ಇಲ್ಲ. ಮತ್ತು ಮಳೆ ಕೂಡ ತುಂಬ ಇತ್ತಲ್ವ, ಹಾಗಾಗಿ ನೋಡಿ ಎಲ್ಲ ಗಿಡಗಳು ಹೋಗ್ತಾ ಇದೆ. ವರ್ಷ ನಾನು ಎಷ್ಟು ತರಕಾರಿಗಳನ್ನ ಬೆಳೀತಾ ಇದ್ದೆ, ಈ ವರ್ಷ ನನಗೆ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ಬೋದು, ಆ ಥರ ಆಗಿದೆ. ಹಾಗೆ ಬದನೆಕಾಯಿ ಚಟ್ನಿ ಕೂಡ ರುಬ್ಬಿದೆ. ಅಷ್ಟೊತ್ತಿಗೆ ಕರೆಂಟು ಕೂಡ ಬಂತು. ಹಾಗಾಗಿ ಸಾಂಬಾರಿಗೂ ಅತ್ಲಾಗೆ ರುಬ್ಕೊಬಿಡೋಣ ಅಂಥೇಳಿ ಸಾಂಬಾರಿಗೂ ಹುರಿತಾ ಇದ್ದೀನಿ. ಈರುಳ್ಳಿ ಟೊಮೆಟೊನ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಬೀಟ್ರೂಟ್ ಸಾಂಬಾರು ಮಾಡೋಣ ಅಂತ. ಬೀಟ್ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬೀಟ್ರೂಟ್ ಏನಂದರೆ ಈ ಥರ ಕಲ್ಲರ್ ಇರಬೇಕು, ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ಸ್ವೀಟ್ ಥರ ಇರುತ್ತೆ. ಅದು ಬಿಳಿ ಇದ್ದರೆ ಬೀಟ್ರೂಟ್ ಹೌದು ಅಲ್ವೋ ಅನ್ನೋ ಥರ ಆಗಿಬಿಡುತ್ತೆ.
ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಬೀಟ್ರೂಟ್ಗೆ ಒಳ್ಳೆ ರಕ್ತ ನಾವೇ ಕೊಡೋ ಥರ ಇದೆ ಅಂತ. ಬೀಟ್ರೂಟ್ ತಿಂದರೆ ಎಲ್ಲ ಬ್ಲಡ್ ಆಗುತ್ತೆ ಅಂತಾರಲ್ವ, ಕೆಲವೊಂದು ಬೀಟ್ರೂಟ್ಗೆ ನಾವೇ ಬ್ಲಡ್ ಕೊಡೋ ಥರ ಇರುತ್ತೆ. ಇದೆಲ್ಲ ಕೆಲಸ ಅವಳು ಮಾಡ್ತಾಯಿದ್ಲು. ಡೈನಿಂಗ್ ಟೇಬಲು ಒರೆಸ್ತಾಯಿದ್ಲು, ಮೇಲ್ಗಡೆ ಎಲ್ಲ ಬೆಡ್ ಕ್ಲೀನ್ ಮಾಡಿ ಮಿಷನ್ ಹಾಕಿ ಎಲ್ಲ ಬಂದು ಆಮೇಲೆ ನಂಗೆ ಕೆಳಗಡೆನೂ ನೆಲ ಒರೆಸಿ ಕೊಡ್ತಾಯಿದ್ಲು. ಚಾಪಿಂಗ್ ಏನಾದರೂ ಇದ್ದರೆ ಮಾಡಿಕೊಡ್ತಾಯಿದ್ಲು. ದಿನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತಲ್ವ, ಪಾಪ ತುಂಬ ಹೆಲ್ಪ್ ಮಾಡ್ತಾಯಿದ್ಲು. ಇವತ್ತೆಲ್ಲ ಕೆಲಸ ನಂದೇನೆ. ಇವತ್ತು ಸ್ವಲ್ಪ ಬೇಗ ಎದ್ದಿರೋದಕ್ಕೆ ಬೇಗ ಬೇಗ ಕೆಲಸ ಆಗ್ತಾಯಿದೆ. ಇವತ್ತು ಯಾಕೋ ಗೊತ್ತಿಲ್ಲ, ನಮ್ಮ ಸಿಂಬ ಹೊರಗೆ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಾನು ಎಷ್ಟು ಸಲ ಜೋರು ಮಾಡಿದ್ರೂ ತುಂಬ ಕೂಗೋದು, ಬಾಗಿಲನ್ನ ಪರ ಕೆರಿತಾ ಇದ್ದ. 8:30 ಆಗಿದೆಯಲ್ಲ, ಇನ್ನೇ ನಮ್ಮ ಮನೆಯವ್ರು ಬರೋ ಟೈಮು. ಅದಕ್ಕೇ ಕಿಟಕಿ ಮೇಲೆ ಕೂತ್ಕೊಂಡು ನಮ್ಮ ಮನೆಯವ್ರನ್ನೇ ನೋಡ್ತಾ ಇದ್ದಾನೆ. ನಮ್ಮ ಮನೆಯವರು ಚಿನ್ನಿ ಸಬ್ಬಸಿಗೆ ಸೊಪ್ಪು ಬೇಕು ಅಂತ ಹೇಳಿದ್ಲು. ಅವಳು ಹೋದ್ಮೇಲೆ ಸಬ್ಬಸಿಗೆ ಸೊಪ್ಪು ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ತೊಗೊಬಂದಿದ್ದಾರೆ. ಅವಳಿದ್ದಾಗ ಏನಾದರೂ ಮಾಡ್ತಿದ್ಲಲ್ವ, ಬೆಂಡೆಕಾಯಿ, ಅದು 3 ಅವಳ ಫೇವ್ರೇಟೇ ಅದು. ಆದರೆ ಬೆಂಡೆಕಾಯಿ ನಾವು ತಿಂತೀವಿ, ಸಬ್ಬಸಿಗೆ ಸೊಪ್ಪು ಮಾತ್ರ ಅವಳು ಬಂದಾಗ ಮಾತ್ರ ನಮ್ಮ ಮನೆಗೆ ಬರುತ್ತೆ. ನಾನು ಡೈನಿಂಗ್ ಟೇಬಲ್ ಒರೆಸ್ತಾ ಇದ್ದೆ, ನಮ್ಮ ಸಿಂಬ ರಗಳೆ ಮಾಡ್ದೆ ಅಂತ ಒಳಗೆ ಬಿಟ್ಟೆ ಅಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು, ಬೇಗನೆ ಬಂದರು. ಅವರು ತುಂಬ ಮಳೆ ಇತ್ತಲ್ವ, ಯಾರೂ ಕೆಲಸಕ್ಕೆ ಬಂದಿಲ್ಲಂತೆ. ಹಾಗಾಗಿ ಮತ್ತು ಊರಲ್ಲಿ ಏನೂ ಕೆಲಸ ಇಲ್ಲ ಅಂತ ಬಂದರು. ಕೆಲಸದವ್ರು ಇದ್ದರೆ ಕೆಲಸ ಇರುತ್ತೆ. ಕಾಫಿ ಕುಡಿದು ನಮ್ಮ ಮನೆಯವರು ಊರಿಗೆ ಹೋದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇಬ್ಬರು ಮಾತಾಡಿದ್ವಿ. ಆವಾಗಲೇ ಅವ್ರು ಹೇಳಿದಾದರೆ ನಾನು ವಿಡಿಯೋ ಏನು ರೆಕಾರ್ಡ್ ಮಾಡಿರಲಿಲ್ಲ. ಆವಾಗ ಸುಮ್ಮನೆ ಇಬ್ಬರು ಮಾತಾಡ್ತಾ ಇದ್ವಲ್ಲ, ಆವಾಗ ಅಂದರು ಮಕ್ಕಳಿಲ್ದಿದ್ರೆ ಮನೇಲಿರೋಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲದನ್ನು ಮತ್ತೆ ಒಂದು ಸಲ ನಾನು ಹೊಸದಾಗಿ ವಿಡಿಯೋ ಮಾಡಿ ಅದು ಹೇಳಿದ್ರೆ ಅದು ನ್ಯಾಚುರಲ್ಲಾಗಿ ಬರೋದಿಲ್ಲ. ಹಾಗಾಗಿ ಕೆಲವೊಂದನ್ನು ನಾನು ಮತ್ತೆ ರೀಕ್ರಿಯೇಟ್ ಥರ ಮಾಡಲ್ಲ. ನಾನು ಯಾವಾಗಲೂ ಅಷ್ಟೇ ವೀಡಿಯೋನ ಒಂದು ಶಾರ್ಟಲ್ಲಿ ಮಾತ್ರ ವೀಡಿಯೋ ಮಾಡ್ತೀನಿ. ತುಂಬ ಕಮ್ಮಿ ಅಂದರೆ ವೀಡಿಯೋನ ರೀಟೇಕ್ ತೊಗೊಳ್ಳೋದು ಎಲ್ಲ ತುಂಬ ಕಮ್ಮಿ. ತೊಗೊಂಡಾಗ ನಾನು ಹೇಳ್ತೀನಿ ಇದು ತೊಗೊಂಡಿದ್ದೀನಿ ರೀಟೇಕ್ ಅಂತ. ನಾನು ಯಾವಾಗಲೂ ಅಷ್ಟೇ, ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಾಗೆ ನಾನು ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ. ಸಬ್ಬಸಿಗೆ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು, ಅದಕ್ಕೇ ನಾನು ಹೆಸರು ಕಾಳು ಬೇಯಿಸಿದ್ದಿತ್ತು, ಅದಕ್ಕೇ ಹಾಕಿ ಪಲ್ಯ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸ್ವಲ್ಪ ಹೆಚ್ಚಿದೆ. ನನಗಷ್ಟು ಇಷ್ಟ ಆಗಲ್ಲ. ಅದ್ರ ಜೊತೆ ಚಪಾತಿ ಕೂಡ ಮಾಡೋಣ ಅಂದ್ಕೊಂಡೆ, ಆಮೇಲೆ ಚಪಾತಿ ಏನೂ ಮಾಡಲಿಲ್ಲ. ಮತ್ತು ಇವತ್ತು ನನ್ನ ಕೆಲಸ ಕೂಡ ತುಂಬ ಬೇಗ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಕೆಲಸ ಬೇಗ ದಿನ ಒಂಚೂರು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತಲ್ವ. ಹಾಗಾಗಿ ಇದೆಲ್ಲ ಒರೆಸಿರಲಿಲ್ಲ, ಇದೊಂಚೂರು ಹಾಗೆ ಒರೆಸೋಣ ಅಂತ ಇವಾಗ ಒರೆಸ್ತಾ ಇದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ನಮ್ಮ ಸಿಂಬ ನೋಡಿ ಬೇಜಾರು ಅಂದರೆ ಬೇಜಾರು ಮಾಡ್ತಾ ಇದ್ದಾನೆ. ನಮಗೊಂದೇ ಅಲ್ಲ, ಅವನಿಗೂ ಬೇಜಾರಾಗಿದ್ದೆವು, ಏನೋ ಗೊತ್ತಿಲ್ಲ. ಅವ್ನು ಒಳಗೆ ಬರೋದಿಲ್ಲ, ಈಗ ನೋಡ್ತಾ ಇರ್ಬೋದು ನೀವು. ಆದರೆ ಇವತ್ತು ಯಾಕೋ ಗೊತ್ತಿಲ್ಲ, ಅವನಿಗೆ ನನ್ನ ಜೊತೆನೇ ಇರಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ನೆಲ ಒರೆಸ್ಬೇಕಿದ್ರೆ ಹೋಗಿ ಅಲ್ಲಿ ಮ್ಯಾಟ್ ಮೇಲೆ ಮಲಗು ಅಂದೆ. ಅವನಲ್ಲಿ ಮ್ಯಾಟ್ ಮೇಲೆ ಮಲಗ್ದ. ಕೆಲಸ ಬೇಗ ಆಗಿತ್ತಲ್ವ, ಸ್ನಾನ ಕೂಡ ಬೇಗನೆ ಮಾಡ್ಕೊಂಡು ಬಂದುಬಿಟ್ಟೆ ನಾನು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಗ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಈಗ ಸಾಂಬಾರು ಕೂಡ ನಾನು ಆಗಲೇ ಹುರಿದು ಎಲ್ಲ ರುಬ್ಬಿನೇ ಇಟ್ಕೊಂಡಿದ್ದೆ. ಕರೆಂಟ್ ಆಮೇಲೆ ಹೋಯಿತು. ನಿಜವಾಗಿ ಹೇಳ್ತೀನಿ, ನಾನು ಒಳ್ಳೆ ಕೆಲಸ ಮಾಡಿಕೊಂಡೆ ಅಂತ ನನಗೆ ಆಮೇಲೆ ಅನ್ನಿಸ್ತು. ನಾನು ಪಲ್ಯಕ್ಕೂ ಅಷ್ಟೇ ಹಸಿಮೆಣಸು ಬೆಳ್ಳುಳ್ಳಿ ಚುರುಪ್ಪಾಕಿ ರುಬ್ಬಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅದು ಕರೆಂಟ್ ಹೋಗಿತ್ತು. ಹಾಗೆ ಹಸಿಮೆಣಸು ಎಲ್ಲ ಹಾಗೆ ಹಾಕಿ ಹಾಗೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ಜೋಳದ ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯ. ನಾನು ಸುಮ್ಮನೆ ನೋಡೋಣ ಅಂತ ಇವತ್ತು ಅನ್ನಕ್ಕೆ ಮಾಡಿದೆ. ಸೊಪ್ಪಿತ್ತಲ್ವಾ.
ಸ್ನಾನ ಆದಮೇಲೆ ಯಾಕೋ ಹಸು ಆದಂಗೆ ಅನ್ನಿಸ್ತಾ ಇತ್ತು, ಅದಕ್ಕೇ ಸ್ವಲ್ಪ ಚಕ್ಲಿ ತಿನ್ನೋಣ ಅಂತ ಚಕ್ಲಿ ತಿಂತಾಯಿದ್ದೀನಿ. ಅದು ಮಳೆ ಜಾಸ್ತಿ ಬರ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಹಸು ಥರ ಆಗುತ್ತೆ. ಹಾಗೆ ನಮ್ಮನೆಯವರು ಕೂಡ 2 ಗಂಟೆ ಆಗಿತ್ತು ಅವರು ಬಂದಾಗ. ಈಗ ಊಟ ಮಾಡ್ತಾ ಇದ್ದೀವಿ. ನಮ್ಮನೆಯವರು ಹೆಂಡ್ತಿ ಬೇಜಾರಾಗಿರ್ತಾಳೆ ಅಂತ ಹೇಳಿ ಹೆಂಡ್ತಿನ ಖುಷಿ ಪಡಿಸೋದಕ್ಕೆ ಅಂತ ರಸಮಲಾಯಿ ತೊಗೊಬಂದಿದ್ರು. ತುಂಬ ಚೆನ್ನಾಗಿತ್ತು ರಸಮಲಾಯಿ. ಆವಾಗ 22 ರೂಪಾಯಿ ಇತ್ತು, ಇವಾಗೇನೋ 35 ರೂಪಾಯಿ ಆಗಿದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಆದರೆ ತುಂಬಾ ಚೆನ್ನಾಗಿತ್ತು. ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.